ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಲೆನಿನ್ ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಅಖಿಲ್ ಅಕ್ಕಿನೇನಿ, ಭಾಗ್ಯಶ್ರೀ ಬೋರ್ಸೆ ಅಂಡ್ ಪ್ರಮೋದ್ ಪಂಜು. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಭರತಮಿಟ್ಟಂ ಅನ್ನೋ ಒಂದು ಊರಲ್ಲಿ ಮಹಾಭಾರತದಲ್ಲಿ ನಡೆದಂತಹ ಒಂದು ಕಥೆಯನ್ನು ಆಧಾರವಾಗಿ ಇಟ್ಕೊಂಡು ಪ್ರತಿ ವರ್ಷ 18 ದಿನಗಳ ಕಾಲ ನಡೆಯುವಂತಹ ಒಂದು ಜಾತ್ರೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿದ್ರೆ, ಜಾತ್ರೆ ನಡೆಯುವಂತಹ 18 ದಿನಗಳ ಅವಧಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಹನಿ ರಕ್ತನೂ ಸಹ ಭೂಮಿಗೆ ಬೀಳಬಾರದು ಅನ್ನೋ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಊರವರು ಪರಿಪಾಲಿಸಬೇಕಾದಂತಹ ಅವಶ್ಯಕತೆ ಇರುತ್ತೆ. ಈ ಒಂದು ಜಾತ್ರೆ ನಡೀತಿರುವಂತಹ ಒಂದು ಸಂದರ್ಭದಲ್ಲಿನೇ ಯಾವುದೇ ಒಂದು ರಾಜಕೀಯ ಅಥವಾ ರಾಜಕಾರಣಿಯ ಗಂಧಗಾಳಿ ಇಲ್ಲದಂತಹ ಊರಲ್ಲಿ ರಾಘವ ರೆಡ್ಡಿ ಅನ್ನೋ ಒಬ್ಬ MLA ಎಂಟ್ರಿ ಆಗುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಊರಿನ ಜನ ರಾಘವ ರೆಡ್ಡಿಗೆ ಮಾಡುವಂತಹ ಒಂದು ಅವಮಾನದಿಂದಾಗಿ MLA ರಾಘವ ರೆಡ್ಡಿ ಹೇಗಾದ್ರೂ ಮಾಡಿ ಆ ಊರಿನ ಜನರ ರಕ್ತವನ್ನ ಭೂಮಿಗೆ ಹರಿಸಿ ನಡೀತಾ ಇರುವಂತಹ ಜಾತ್ರೆಯನ್ನ ನಿಲ್ಲಿಸುವುದಾಗಿ ಪಣ ತೊಡ್ತಾನೆ. ಅಲ್ಲಿಂದ ಭರತಮಿಟ್ಟಂ ಊರಲ್ಲಿ ನಡೆಯುವಂತಹ ಒಂದಷ್ಟು ದಾರುಣ ಘಟನೆಗಳಾದ್ರೂ ಏನು, ನಡೀತಾ ಇರುವಂತಹ ಜಾತ್ರೆನ ಊರವರು ಅವರು ಅಂದ್ಕೊಂಡಂಗೆ ಸಕ್ಸಸ್ಫುಲ್ ಆಗಿ ಪೂರ್ತಿ ಮಾಡಕ್ ಆಗುತ್ತಾ, ಇಲ್ಲ MLA ರಾಘವ ರೆಡ್ಡಿ ಅವನು ಅಂದ್ಕೊಂಡಂಗೆ ಆ ಜಾತ್ರೆನ ನಿಲ್ಲಿಸಿ ಊರವರ ಮೇಲೆ ರಿವೆಂಜ್ ತಗೊಳಕ್ಕೆ ಆಗುತ್ತಾ ಇಲ್ವಾ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಅಖಿಲ್ ಅಕ್ಕಿನೇನಿ ಆಸ್ ಲೆನಿನ್ ಅವರ ಆಕ್ಟಿಂಗ್ ಈ ಫಿಲಮ್ ಅಲ್ಲಿ ಡೀಸೆಂಟ್ ಆಗಿ ಬಂದಿದೆ. ಅವರದ್ದೇ ಆದ ಸ್ಟೈಲ್ ಅಲ್ಲಿ ಆ ರೋಲ್ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಭಾಗ್ಯಶ್ರೀ ಬೋರ್ಸೆ ಆಸ್ ಭಾರತಿ ಈ ಫಿಲಮ್ ಅಲ್ಲಿ ಅವರ ಆಕ್ಟಿಂಗ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ಅವರ ಪರ್ಫಾರ್ಮೆನ್ಸ್ ಈ ಫಿಲಮ್ ಗೆ ಒನ್ ಆಫ್ ದ ಮೇಜರ್ ಹೈಲೈಟ್ಸ್ ಅಂತಾನೆ ಹೇಳ್ಬೋದು. ಬಾಂಡ್ ರವಿ ಫಿಲಂ ಫೇಮ್ ಪ್ರಮೋದ್ ಪಂಜು ಆಸ್ ವಸಂತ್ ಅವ್ರಿಗೆ ಈ ಒಂದು ಫಿಲಮ್ ಅಲ್ಲಿ ಒಂದು ಒಳ್ಳೆ ವೇಟೇಜ್ ಇರುವಂತಹ ಕ್ಯಾರೆಕ್ಟರ್ ಸಿಕ್ಕಿದೆ. ಫಿಲಮ್ ನ ಸೆಕೆಂಡ್ ಹಾಫ್ ಅಲ್ಲಂತೂ ಅವರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಫಿಲಮಿನ ಓವರ್ ಆಲ್ ಕ್ವಾಲಿಟಿ ಬೆಟರ್ ಆಗಿ ಬಂದಿದೆ ಅಂತ ಹೇಳಿದ್ರೆ ಅವರ ಒಂದು ಪರ್ಫಾರ್ಮೆನ್ಸ್ ಮೇಜರ್ ಕಾರಣ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರೂರಲ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತಹ ರೂಟೀನ್ ರಿವೆಂಜ್ ಡ್ರಾಮಾನೇ ಮಾಡ್ಕೊಂಡಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ನನಗೆಲ್ಲೂ ಕೂಡ ಕಾಣಿಸ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ದ ಫಿಲಮ್ ಲೆನಿನ್ ಹಾಗೂ ಭಾರತಿ ಮಧ್ಯೆ ನಡೆಯುವಂತಹ ಲವ್ ಸ್ಟೋರಿ, ಅದರಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ರೂಟೀನ್ ಲವ್ ಸ್ಟೋರಿ ಆಗಿ ಬಂದಿದೆ. ಒಂದಷ್ಟು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ಸ್ ನ ಕ್ರಿಯೇಟ್ ಮಾಡಿ ಹೀರೋ ಕ್ಯಾರೆಕ್ಟರ್ ಗೆ ಎಲಿವೇಶನ್ ಕೊಡೋದ್ರ ಬದಲು ಪ್ರತಿಯೊಂದು ಸೀನಲ್ಲೂ ಅನ್ನೆಸೆಸರಿ ಆಗಿ ಹೀರೋಗೆ ಓವರ್ ಬಿಲ್ಡಪ್ ಕೊಟ್ಕೊಂಡು ಹೋಗಿದ್ದಾರೆ. ನನಗೆ ಆ ಪಾಯಿಂಟ್ ವರ್ಕ್ ಆಗ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಒಂದು 30 to 40 ಮಿನಿಟ್ಸ್ ಟೈಮ್ ವೇಸ್ಟ್ ಮಾಡಿದ್ಮೇಲೆ ಗ್ರಾಜುಯಲ್ ಆಗಿ ಫಿಲಮ್ ಪಿಕಪ್ ಆಗುತ್ತೆ. ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಂದಾಗಿ ಪ್ರೀ ಇಂಟರ್ವಲ್ ಬ್ಲಾಕ್ ಎಂಗೇಜಿಂಗ್ ಆಗಿ ಬಂದಿದೆ. ಇಂಟರ್ವಲ್ ಬ್ಲಾಕ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ಸಹ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನಗೆ ಅದು ವರ್ಕ್ ಆಯ್ತು. ನಾನು ಆಗ್ಲೇ ಹೇಳ್ದಂಗೆ ಭಾಗ್ಯಶ್ರೀ ಬೋರ್ಸೆ ಅವರ ಪರ್ಫಾರ್ಮೆನ್ಸ್ ಹಾಗೂ ಸಾಂಗ್ಸ್ ಫಸ್ಟ್ ಹಾಫ್ ಅಲ್ಲಿ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಒಂದಷ್ಟು ನೆಗೆಟಿವ್ಸ್ ಇದ್ರೂ ಸಹ ಪಾಸಿಟಿವ್ ಪಾಯಿಂಟ್ಸ್ ಅಷ್ಟೇ ಇರೋದ್ರಿಂದ ಫಸ್ಟ್ ಹಾಫ್ ದ ಫಿಲಮ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ದ ಫಿಲಮ್ ಅಲ್ಲಿ ಬರುವಂತಹ ಒಂದು ಮೇಜರ್ ಟ್ವಿಸ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ನನಗೆ ಅದು ವರ್ಕ್ ಆಯ್ತು. ರುಟೀನ್ ರಿವೆಂಜ್ ಡ್ರಾಮಾನೇ ಆದ್ರೂ ಸ್ಕ್ರೀನ್ ಪ್ಲೇ ಅಲ್ಲಿ ಯೂಸ್ ಆಗಿರುವಂತಹ ಡಿಫರೆಂಟ್ ಐಡಿಯಾಸ್ ಮತ್ತೆ ಅಲ್ಲಲ್ಲಿ ಬರುವಂತಹ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಂದಾಗಿ ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸೆಕೆಂಡ್ ಹಾಫ್ ಅಲ್ಲಿ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಟ್ರೀಟ್ಮೆಂಟ್ ಗೆ ಬಂದಂತಹ ಹೀರೋಯಿನ್ ಫ್ರೆಂಡ್ ನ ಜಸ್ಟ್ ಆ ಒಂದು ಸಿಲ್ಲಿ ರೀಸನ್ ಗೋಸ್ಕರ ಸಾಯಿಸುವಂತಹ ಅವಶ್ಯಕತೆ ಇರಲಿಲ್ಲ. ಆದ್ರೆ ಅವನ ಎಲ್ಲ ರಹಸ್ಯಗಳನ್ನ ಅವಳಿಗೆ ಹೇಳಿ ಅವಳನ್ನು ಕೊಲ್ಲೋದು, ನನಗೆ ಆ ಪಾಯಿಂಟ್ ಅಲ್ಲಿ ಸ್ಕ್ರೀನ್ ಪ್ಲೇ ಕನ್ವೀನಿಯಂಟ್ ಆಗಿ ಬಂದಿದೆ ಅಂತ ಅನಿಸ್ತು. ನನಗೆ ಅದು ವರ್ಕ್ ಆಗ್ಲಿಲ್ಲ. ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ಸಹ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನಗೆ ಅದು ವರ್ಕ್ ಆಯ್ತು. ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಫೈಟ್ ನನಗೆ ಅನ್ರಿಯಲಿಸ್ಟಿಕ್ ಅಂತ ಅನ್ಸಿದ್ರು ಈ ಫಿಲಮ್ ನ ಕಾಂಟೆಕ್ಸ್ಟ್ ಅಲ್ಲಿ ಅದು ವರ್ಕ್ ಆಗಿದೆ. ಈ ಫಿಲಮ್ ನ ಸೆಕೆಂಡ್ ಹಾಫ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಈ ಫಿಲಮ್ ಅಲ್ಲಿ ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎರಡನ್ನೂ ಸಹ ಟಾಪ್ ನಾಚ್ ಆಗಿ ಬಂದಿದೆ. ಸ್ಟೋರಿ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿ ಫಸ್ಟ್ ಹಾಫ್ ದ ಫಿಲಮ್ ಅಲ್ಲಿ ಬರುವಂತಹ 30 to 40 ಮಿನಿಟ್ಸ್ ಪೋರ್ಷನ್ ಅಲ್ಲಿ ಸ್ಕ್ರೀನ್ ಪ್ಲೇ ಇನ್ನೂ ಬೆಟರ್ ಆಗಿ ಮಾಡಿದ್ರೆ ಫಿಲಮ್ ನ ಓವರ್ ಆಲ್ ಔಟ್ಪುಟ್ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 3.25 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಗ್ರಿಪ್ಪಿಂಗ್ ರಿವೆಂಜ್ ಡ್ರಾಮಾಸ್ ನ ಇಷ್ಟಪಡುವಂತಹ ಆಡಿಯನ್ಸ್ ಆದ್ರೆ ಈ ಫಿಲಮ್ ನಿಮಗೆ ಮಸ್ಟ್ ವಾಚ್ ಅಲ್ಲದೆ ಹೋದ್ರೂ ಇಟ್ಸ್ ಒನ್ ಟೈಮ್ ವರ್ತ್ ವಾಚಬಲ್. ಇದಿಷ್ಟು ಈ ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.